ರೈತರ ಕಣ್ಮಣಿ, ರೈತ ನಾಯಕರು ಈ ದೇಶ ಕಂಡಂತ ಅಪರೂಪದ ರಾಜಕಾರಣಿಯಾಗಿ, ಹುಟ್ಟು ಹೋರಾಟಗಾರರಾಗಿ ಈ ದೇಶದಲ್ಲಿ ದಕ್ಷಿಣ ಭಾರತದಿಂದ ಕೆಂಪುಕೋಟೆಯಲ್ಲಿ ಬಾವುಟವನ್ನು ಆರಿಸಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರ ಸುಪುತ್ರರು, ರೈತರಿಗೋಸ್ಕರ ಸದಾಕಾಲ ಅವರ ಹೃದಯ ಮಿಡಿತಕ್ಕಂಥದ್ದನ್ನ ನಾವು ಈಗಾಗಲೇ ಅನೇಕ ವರ್ಷಗಳಿಂದ ಗಮನಿಸಿದ್ದೇವೆ. ಬಹುಶಃ ಇವತ್ತು ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಕ್ಷೇತ್ರದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಅವರ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾನ್ಯ ಕುಮಾರಣ್ಣವರ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಭಾಗದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ, ಮಂಡ್ಯ ಜಿಲ್ಲೆಯ ಲೋಕಸಭಾ ಸಂಸದರಾಗಿ, ಪಾಂಡವಪುರದ ನಿಕಟಪೂರ್ವ ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ CS ಪುಟ್ಟರಾಜಣ್ಣ ಅವರು ಪ್ರಾರಂಭಿಕವಾಗಿ ಈಗಾಗಲೇ ಮಾತನಾಡಿದ್ದಾರೆ. ಜೊತೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಶಾಸಕರು, ಅನುಭವಿಗಳು ಆಗಿರ್ತಕ್ಕಂಥ GT ದೇವೇಗೌಡರು ಕೂಡ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತೊಬ್ಬರು ಹಿರಿಯಕರು, ಅನುಭವಿಗಳು ಆಗಿರ್ತಕ್ಕಂಥ ಮತ್ತೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ ಅವರ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ DC ತಮ್ಮಣ್ಣ ಸಾಹೇಬ್ರೆ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿ ಅವರ ಕೆಲಸವನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಅಂದಾನಿ ಸಾಹೇಬ್ರೆ, ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರೇ, ಇವತ್ತೇನಾದ್ರೂ ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ತಂದೆ ತಾಯಂದಿರುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಬೇಕಾಗ್ತದೆ. ಇದೇ ರೀತಿ 2018ರಲ್ಲೂ ಕೂಡ ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಎಲ್ಲ ಸಮುದಾಯಕ್ಕೂ ಕೂಡ, ವಿಶೇಷವಾಗಿ ನಮ್ಮ ರೈತ ಸಮುದಾಯಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಯಾವ ರೀತಿ 1000ಕ್ಕೂ ಹೆಚ್ಚು ರೈತರುಗಳ ಆತ್ಮಹತ್ಯೆ ಪ್ರಕರಣ ಪ್ರಾರಂಭ ಆಗಿದೆ, ಇದೇ ರೀತಿ 2013-18ರಲ್ಲೂ ಕೂಡ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದಿರುಗಳ ಆತ್ಮಹತ್ಯೆಗೆ ಶರಣಾದರು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಇವತ್ತು ನಿಮ್ಮ ಮುಂದೆ ಇದೆ. ಅದನ್ನ ಮತ್ತೆ ನಾನು ಹೇಳೋದಿಲ್ಲ. ಆದ್ರೆ ಒಂದು ಇತಿಹಾಸ ಮತ್ತೆ ಮರುಕಳಿಸಿದೆ. ಯಾವ ರೀತಿ 18ರಲ್ಲಿ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಮತ್ತೆ ಇವತ್ತು ಕೇಂದ್ರದ ಸಚಿವರಾಗಿ ಮಾಡಲಿಕ್ಕೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದೊಡ್ಡ ಬಹುಮತದಿಂದ ಇವತ್ತು ಜಯವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು, ವಿಶೇಷವಾಗಿ ನಮ್ಮ ಪಾಂಡವಪುರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟರಾಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕನಾಗಿ
2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂದಿನ ಎಲ್ಲ ಶಾಸಕ ಮಿತ್ರರ ಒಂದು ಸಹಕಾರದಿಂದ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಪ್ರೀತಿ ವಾತ್ಸಲ್ಯದಿಂದ ಪಕ್ಷದಿಂದ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ಪುಟ್ಟರಾಜಣ್ಣನ್ನು ಕೂಡ ಸಂಸದರಾಗಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರು ಆಶೀರ್ವಾದ ಮಾಡಿದ್ರಿ. 5.25 ಲಕ್ಷ ಜನ ಪುಣ್ಯಾತ್ಮ ತಂದೆ ತಾಯಂದ್ರುಗಳು ಮಾನ್ಯ ಪುಟ್ಟರಾಜಣ್ಣ ಅವರಿಗೆ ಮತವನ್ನ ಹಾಕಿದ್ದಾದ್ರೆ, ಸ್ವತಂತ್ರ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರು 5.25 ಲಕ್ಷ ಜನ ತಾವು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸಾಕಷ್ಟು ಜನ ಹಿರಿಯರು ಸಾಕಷ್ಟು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ, ಸೋತಂತ ಜಾಗದಲ್ಲೇ ಮತ್ತೊಮ್ಮೆ ಗೆದ್ದು ಬೀಗಬೇಕು ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಏನಾಗಿತ್ತು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ಒಂದು ಸಲಹೆ ನನಗೆ ಕೊಟ್ಟಿದ್ರು. ಬಹುಶಃ ಅವತ್ತು ನಾನು ತಗೊಂಡಂತ ಒಂದು ತೀರ್ಮಾನ ಏನು, ಸಾಕಷ್ಟು ರಾಜ್ಯದಲ್ಲಿ ಜನತಾದಳ ಪಕ್ಷ ಮುಗಿದೇ ಹೋಗಿದೆ, ಜನತಾದಳ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಉದ್ದಟತನದ ಮಾತುಗಳಿಗೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನ ಮಾನ್ಯ ಕುಮಾರಣ್ಣ ಅವರು ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರಾಗಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಒಂದು ಆಶೀರ್ವಾದ, ಮತ್ತೊಮ್ಮೆ ಜನತಾದಳ ಪಕ್ಷಕ್ಕೆ ಇವತ್ತು ಮರುಜೀವ ಬಂದಂತಾಗಿದೆ. ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ತಿಂದಿಂದನು ಒಂದು ಕ್ಷಣವನ್ನ ಕೂಡ ವ್ಯರ್ಥ ಮಾಡಿದಿರ. ಯಾವ ರೀತಿ ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸುವರ್ಣವಾದಂತಹ ಒಂದು ಅವಕಾಶವನ್ನ ನಮ್ಮ ಭಾರತ ದೇಶವನ್ನ ಕಟ್ಟಲಿಕ್ಕೆ ಬಹುಶಃ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ನಾನು ಹೇಳ್ಬೇಕಾಗ್ತದೆ, ಇವತ್ತು 2 ದೊಡ್ಡ ಹುದ್ದೆಗಳನ್ನೇ ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ ನೀಡಿದ್ದಾರೆ. ಇವತ್ತು ಈ ದೇಶದ ಆರ್ಥಿಕ ಶಕ್ತಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಅತ್ಯಂತ ಇವತ್ತು ಹೆಸರುವಾಸಿಯಾಗಿ ಕೆಲಸವನ್ನು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮಾನ್ಯ ಕುಮಾರಣ್ಣ ಅವರು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕನಲ್ಲಿ ಇರ್ತಕ್ಕಂಥ ಒಂದು ಅಭಿಲಾಷೆ. ಬಹುಶಃ ದೇಶ ಹಾಗೂ ರಾಜ್ಯ ಒಂದು ಭಾಗ ಆದ್ರೆ ಎಂದಿಗೂ ಕೂಡ ಕುಮಾರಣ್ಣನ ಹೃದಯ ಮಂಡ್ಯದಲ್ಲೇ ಮಿಡಿತಾ ಇರುತ್ತೆ. ವಾರಕ್ಕೆ ಒಮ್ಮೆ ಈಗಾಗಲೇ ನೋಡಿದಿರಿ, ಯಾವ ರಾಜ್ಯ ಸರ್ಕಾರ ಕೇಂದ್ರದ ಸಚಿವರು ಬಂದಂತ ಸಂದರ್ಭದಲ್ಲಿ ಜನತಾ ದರ್ಶನ ಅಂತಕ್ಕಂಥ ಜನಪರವಾದಂತ ಕಾರ್ಯಕ್ರಮ, ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದ್ರು. ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮತ್ತೆ ನಾನು ಜನತಾ ದರ್ಶನದ ಮೂಲಕ ಜನಗಳ ಕಷ್ಟ ಸುಖವನ್ನ ಮಂಡ್ಯ ಜಿಲ್ಲೆಯಲ್ಲಿ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪಾಪ ಅದಕ್ಕೆ ತಡೆ ಒಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ರೀತಿ ಸಹಕಾರವನ್ನ ಕೊಡದಿರ ಅಧಿಕಾರಿಗಳನ್ನು ತಡೆ ಒಡ್ಡಿ ಅವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ. ಆದ್ರೆ ಇತ್ತೀಚೆಗೆ ನಿನ್ನೆ ದಿನ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಸುದ್ದಿ ವಿಸ್ತರಣೆ ಆಗ್ತಾ ಇತ್ತು. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಜನಗಳು ಕೊಟ್ಟಂತ ಮನವಿ ಪತ್ರಗಳನ್ನ ಕಿತ್ತಿ ಕಸದ ಬುಟ್ಟಿಗೆ ಎಸ್ತಿದ್ದಾರೆ ಅಂತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ, ಇನ್ನೊಂದು ಕೂಡ ಕೇಂದ್ರದ ಸಚಿವರಾಗಿ 2 ಬಾರಿ ಅಲ್ಲ 3 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದ್ರೂ ಕೂಡ ಅವರ ಊಟ ಸಹಿತ ಅವರು ಸಂಜೆ 5 ಗಂಟೆಗೆ ಜನತಾ ದರ್ಶನ ಮಾಡ್ತಾನೆ, ಜನಗಳ ಆಹ್ವಾನಗಳನ್ನ ಸ್ವೀಕಾರ ಮಾಡ್ತಾನೆ ಅವರು ಊಟವನ್ನ ಮಾಡಿದಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಹಾಗಾಗಿ ಇವತ್ತು ಕುಮಾರಣ್ಣ ಅವರಿಗೆ ಈ ದೇಶವನ್ನ, ಈ ರಾಜ್ಯವನ್ನ, ಜೊತೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಏನು ಕುಂಠಿತಗೊಂಡಿದೆ,
ಇದಕ್ಕೆ ಒಂದು ಹೊಸ ತಿರುವು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಮಾರಣ್ಣವರು ಅವರ ಹೃದಯದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕೂಡ ಮಾನ್ಯ ಕುಮಾರಣ್ಣವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ತಮ್ಮೆಲ್ಲರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಕೂಡ ತಾವು ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕರೆದ್ರು, ಯಾವ ಸಾವು ನೋವುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮಾನ್ಯ ಕುಮಾರಣ್ಣವರು ಮಾತನಾಡ್ತಕ್ಕಂಥದ್ದು ಬಹುಶಃ ಈಗಾಗಲೇ 2:45 ಗಂಟೆ ಆಗಿದೆ. ಬೆಳಗ್ಗೆ 10:30 ಗಂಟೆಯಿಂದ ಮಾನ್ಯ ಪುಟ್ಟರಾಜಣ್ಣವರು ಈಗಾಗಲೇ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಅಚ್ಚುಕಟ್ಟಾಗಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಕುಮಾರಣ್ಣವರು ಪಾಂಡುಪುರಕ್ಕೆ ಕಾಲಿಡ್ತಾ ಇದ್ದಂಗೆ ಆ ಮಳೆರಾಯ ಕೂಡ ಆಶೀರ್ವಾದ ಮಾಡಿದ್ದಾನೆ. ಹಾಗಾಗಿ ಇದೊಂದು ಶುಭ ಸೂಚನೆ. ಇನ್ನ ಮುಂದುವರೆದ ಭಾಗವಾಗಿ ಮಾನ್ಯ ಕುಮಾರಣ್ಣವರು ಮಾತನಾಡ್ತಾರೆ. ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಒಬ್ಬ ಯುವಕನ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.